ಬಂಗಾಳದ ವಿಜಯ ಏನಿದೆ ಇದು ಕೇವಲ ಬಂಗಾಳದ ವಿಜಯ ಅಲ್ಲ, ಭಾರತದ ವಿಜಯ. ಯಾಕಂತ ಹೇಳಿದ್ರೆ ನೀವು ಒಂದ್ಸಲ ಇದು ಇತಿಹಾಸವನ್ನು ಗಮನಿಸಿದ್ರೆ ಕಾಂಗ್ರೆಸ್ ಅಧಿಕಾರ ಮಾಡಿದೆ. ಅದ ನಂತರ ಜ್ಯೋತಿ ಬಸು ಅವರು, ಬುದ್ಧದೇವ್ ಭಟ್ಟಾಚಾರ್ಯ ಅವರು ಏನು ಬಂದರು, ಅವರು ಸುಮಾರು 35 ವರ್ಷ 36 ವರ್ಷ ಅಧಿಕಾರ ಮಾಡಿದ್ರು. ಕಮ್ಯುನಿಸ್ಟರು ಗುಂಡಾಗರ್ದಿ, ಆನಂತರ ಇದು ಬಾಂಗ್ಲಾದೇಶದ ವಲಸಿಗರು, ವೋಟ್ ಬ್ಯಾಂಕಿಗೋಸ್ಕರ ಬಾಂಗ್ಲಾದೇಶದ ವಲಸಿಗರನ್ನ ಕರ್ಕೊಂಡು ಬಂದು ಅವರಿಗೆ ವೋಟರ್ ಐ ಡಿ ಇರ್ಬೋದು, ಆನಂತರ ಇದು ಡಾಕ್ಯುಮೆಂಟ್ ಅನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಿದ್ರು. ಇದೇ ಮಮತಾ ಬ್ಯಾನರ್ಜಿ ಇದು ಪಾರ್ಲಿಮೆಂಟ್ ಅಲ್ಲಿ ಅವರು ಸೆರಗು ಹಾಸ್ಕೊಂಡು ಈ ತರ ಎಲ್ಲ ಮಾಡ್ತಿದ್ದಾರೆ, ನನ್ನ ಬಂಗಾಳ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿದವರು ಯಾವಾಗ ಗೆದ್ರು ಆನಂತರ ಅವ್ರು ಕಂಟಿನ್ಯೂ ಮಾಡಿದ್ದೇನ ಸೇಮ್ ಅದೇ ಟ್ಯಾಕ್ಟಿಕ್ಸ್ ಅನ್ನ, ಏನು ಗುಂಡಾಗರ್ದಿಯನ್ನ ಕಂಟಿನ್ಯೂ ಮಾಡುವಂತದ್ದು, ಆನಂತರ ಅವರು ಬಾಂಗ್ಲಾದೇಶದ ವಲಸಿಗರನ್ನ ಕರ್ಕೊಂಡು ಬರುವಂತದ್ದು, ಅವರಿಗೆ ವೋಟರ್ ಐ ಡಿ ಮಾಡಿಕೊಡುವಂತದ್ದು, ಆನಂತರ ಆಧಾರ್ ಕಾರ್ಡ್ ಮಾಡಿಕೊಡುವಂತದ್ದು, ಇದನ್ನೇ ಕಂಟಿನ್ಯೂ ಮಾಡಿದ್ರು. ಇದ್ಯಾವುದು ಗೊತ್ತಿಲ್ಲದೆ ಇದೇ ಬಿಜೆಪಿ 1998, 99 ಅದಾದ ನಂತರ 2003ರಲ್ಲಿ ಅವ್ರ ಜೊತೆಗೆ ನೀವು ಮೈತ್ರಿ ಮಾಡ್ಕೊಂಡ್ರಲ್ವಾ? ಕರೆಕ್ಟ್. ವಿಧಾನಸಭಾ ಚುನಾವಣೆ ಮೈತ್ರಿ ಮಾಡ್ಕೊಂಡು ಎದುರಿಸಿದ್ರಿ, ಲೋಕಸಭಾ ಚುನಾವಣೆಯನ್ನು ಅವ್ರ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡು ಎದುರಿಸಿದ್ರಿ. ಇವತ್ತು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಬಿಜೆಪಿಯ ರೋಷಾವೇಶ. ಮೈತ್ರಿ ಮಾಡ್ಕೊಳ್ಳುವಾಗ ಆನಂತರ ಅವ್ರಿಗೆ ಸಪೋರ್ಟ್ ಮಾಡುವಾಗ ಅವರ ಒಂದು ಇದೇ ನಿಲುವೇನಿತ್ತು? ಓಕೆ, ಅವರ ನಿಲುವು ಕಾಂಗ್ರೆಸ್ ವಿರುದ್ಧವಾಗಿತ್ತು. ಇದು ಬಾಂಗ್ಲಾದೇಶದಿಂದ ಬರುವಂತ ವಲಸಿಗರ ವಿರುದ್ಧ ಇತ್ತು. ಅವರಿಗೆ ಇದು ಡಾಕ್ಯುಮೆಂಟ್ ಮಾಡಿ ಕೊಡುವುದರ ವಿರುದ್ಧ ಇತ್ತು. ಅಷ್ಟೇ ಅಲ್ಲ, ಬುದ್ಧದೇವ ಭಟ್ಟಾಚಾರ್ಯ, ಅನಂತರ ಇವರು ಜ್ಯೋತಿ ಬಸು, ಅನಂತರ ಕಮ್ಯುನಿಸ್ಟ್ ಗೂಂಡಾಗರ್ದಿ ಏನಿತ್ತು ಆ ಗೂಂಡಾಗರ್ದಿಯ ವಿರುದ್ಧ ಇತ್ತು. ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧ ಇತ್ತು. ಅದಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿದ್ವಿ. ಆದ್ರೆ ಯಾವಾಗ ಅವರು ಅಧಿಕಾರ ಬಂದು ನಾವು ಸಪೋರ್ಟ್ ಮಾಡಿದ್ವಿ, ಯಾವಾಗ ಅಧಿಕಾರಕ್ಕೆ ಬರುವಾಗ ಅವ್ರು ನಮ್ಮ ಸಪೋರ್ಟ್ ಇಂದಲೇ ಅಧಿಕಾರಕ್ಕೆ ಬಂದಿದ್ದು. ಆದ್ರೆ ಯಾವತ್ತು ಅವರಿಗೆ ಅಧಿಕಾರದ ಬಂದ ನಂತರ ಅವರಿಗೆ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಮುಖ್ಯವಾಯ್ತು, ದೇಶದ ಹಿತ, ಪಶ್ಚಿಮ ಬಂಗಾಳದ ಹಿತ ಮುಖ್ಯ ಆಗಿರ್ಲಿಲ್ಲ. ಆದ್ರಿಂದಾಗಿ ಅವರೇನು ಬಿಟ್ಟು ಹೋಗಿದ್ರಲ್ಲ ಅದನ್ನೇ ಇವ್ರು ಫಾಲೋ ಮಾಡ್ಕೊಂಡು ಹೋದ್ರು. ಆದ್ರಿಂದಾಗಿ ನಾವು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಕೂಡ ಹೋದ್ವಿ. ನಾನು ಇವಾಗ್ಲೂ ಕಡಾಖಂಡಿತವಾಗಿ ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿಗೆ ನೇಷನ್ ಫಸ್ಟ್ ಅನ್ನೋದನ್ನ ಮಾತ್ರ ನಾವು ಇಟ್ಕೊಂಡು ಹೋಗುದು. ಇದರ ವಿರುದ್ಧ ಯಾರು ಏನ್ ಮಾಡಿದ್ರು ಕೂಡ, ಅವ್ರು ನಮ್ಮ ಹಿಂದೆ ನಮ್ಮ ಪಾರ್ಟ್ನರೇ ಆಗಿದ್ರು ಕೂಡ ಅವ್ರ ವಿರುದ್ಧ ನಾವು ಹೋಗೋದು ಶತಸಿದ್ಧ.